ಗುರುವಿನ ಪ್ರಸಾದ ಆಗಬೇಕು ಅಂತ ಒಂದು ಮಾತು ಇದೆ. ಪರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನ ಕಶ್ಚನ ಅಂತ. ಅರ್ಥಾತ್ ಒಂದು ಗುರುವಿಗೂ ಭಗವಂತನಿಗೂ ಮಧ್ಯೆ ನಮಗೂ ಇರುವ ಸಂಬಂಧ ಏನು ಅಂದ್ರೆ ತಂದೆ ತಾಯಿಗೂ ಮಗುವಿಗೂ ಇರುವ ಸಂಬಂಧ. ಒಂದು ವೇಳೆ ತಂದೆಗೆ ಕೋಪ ಬಂದ್ಬಿಟ್ರೆ ನಾವು ಅಮ್ಮನ ಹತ್ರ ಹೋಗಿ ಹೇಳ್ಬೋದು, ನಮ್ಮ ತಂದೆಗೆ ಸಮಾಧಾನ ಮಾಡು, ಅವನು ನನ್ನ ಮೇಲೆ ಕೋಪ ಮಾಡ್ಕೊಳ್ಬಾರದು ಅಂತ ಹೇಳ್ಬೋದಂತೆ. ಒಂದು ವೇಳೆ ಅಮ್ಮನಿಗೆ ಸಿಟ್ಟು ಬಂದ್ರೆ ಯಾರು ಕಾಯೋಗಿಲ್ಲ ನಮ್ಮನ್ನು, ಮತ್ತೆ ಅವಳು ತಣ್ಣಗಾಗೋದು ಸುಮ್ಮನೆ ಕೂತಿರ್ಬೇಕು. ಹಾಗೆ ಗುರು ಅಂತ ಹೇಳಿದ್ರೆ ಅಮ್ಮ ಇದ್ದ ಹಾಗೆ, ಭಗವಂತ ಅಂದ್ರೆ ತಂದೆ ಇದ್ದ ಹಾಗೆ. ಒಂದು ವೇಳೆ ನಮ್ಮ ಆಚಾರ ವಿಚಾರದಲ್ಲಿರುವಂತಹ ವ್ಯತ್ಯಾಸಗಳಿಂದ ಭಗವಂತನಿಗೆ ಏನಾದ್ರೂ ನಮ್ಮ ಮೇಲೆ ಕೋಪ ಬಂದ್ರೆ ನಾವು ಗುರುವಿನ ಹತ್ರ ಬೇಡ್ಕೋಬೇಕಂತೆ. ಯಾಕಂದ್ರೆ ಗುರುವಿನಿಂದ ಭಗವಂತನ ಪ್ರಸಾದ ಆಗಬೇಕಾದ್ರಿಂದ ಗುರುವಿನ ಗುಲಾಮನಾಗಿ ನಾವು ಗುರುವಿನ ಹತ್ರ ಬೇಡ್ಕೊಳ್ಬೇಕಂತೆ. ಭಗವಂತನ ತಾಪವನ್ನು ನಮ್ಮ ಮೇಲೆ ಕಡಿಮೆ ಮಾಡು, ಭಗವಂತನ ಆಗ್ರಹ ನಮ್ಮ ಮೇಲೆ ಇರಬಾರ್ದು ಅಂತ. ಹಾಗಾಗಿ ಹರವು ವೃಷ್ಟೆ, ಭಗವಂತನಿಗೆ ಕೋಪ ಬಂದರೆ ಗುರುಸ್ತ್ರಾತ, ಗುರುವಿಗೆ ಅವನು ರಕ್ಷಣೆ ಮಾಡ್ತಾರಂತೆ. ಗುರುಗೆ ಕೋಪ ಬಂದ್ರೆ ಯಾರು ರಕ್ಷಣೆ ಮಾಡೋರಿಲ್ಲ. ಅಮ್ಮನಿಗೆ ಕೋಪ ಬಂದ್ರೆ ಅಪ್ಪನ ಹತ್ರ ಹೇಳೋರು ಯಾರು. ಹೀಗಾಗಿ ಗುರುಭಕ್ತಿ ಎಂಬುದು ಬಹಳ ಮುಖ್ಯ ಅಂತ ಹೇಳುವುದನ್ನು ಈ ಮಾತಲ್ಲಿ ಹೇಳ್ತಾರೆ.